ನೀರಿಗಾಗಿ ಕಳೆದ 2 ವರ್ಷಗಳಿಂದ ನಡೆದಿರೋ ನಿರಂತರ ಹೋರಾಟ ಹೇಗಾದರೂ ಮಾಡಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಇತ್ತೀಚೆಗೆ ಅನ್ನದಾತರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು. ಕೊನೆಗೂ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲು ಪ್ರಧಾನಿ ಬಳಿ ನಿಯೋಗ ಕೊಂಡೊಯ್ಯೋದಾಗಿ ಭರವಸೆಯನ್ನ ನೀಡಿದೆ. ಮಹದಾಯಿಗಾಗಿ ಅಮರಣಾಂತ ಉಪವಾಸ, ಪ್ರಧಾನಿ ಬಳಿ ನಿಯೋಗ ಕೊಂಡೊಯ್ಯುವುದಾಗಿ ಸರ್ಕಾರದ ಭರವಸೆ. ಮಾಡು ಇಲ್ಲವೇ ಮಡಿ ಉಪವಾಸ ಸತ್ಯಾಗ್ರಹ ಅಂತ್ಯ. ಮಹದಾಯಿ ನೀರಿಗಾಗಿ ನಡೆದಿದ್ದ ಉಪವಾಸ ಸತ್ಯಾಗ್ರಹಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಮಹದಾಯಿ ಹೋರಾಟ 2 ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಕಾಲಿಟ್ಟರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ಸಮಸ್ಯೆ ಬಗೆಹರಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿತ್ತು. ಇದನ್ನ ಖಂಡಿಸಿ ನರಗುಂದದಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ನಡೆಸಲಾಗುತ್ತಿತ್ತು. ಕಳೆದ 6 ದಿನಗಳಿಂದ ಮಹದಾಯಿ ಹೋರಾಟಗಾರ ವೀರೇಶ್ ಸೋಬರದ ಮಠ ಸೇರಿದಂತೆ 7 ಮಂದಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಈ ವೇಳೆ ಉಪವಾಸ ಕೈಬಿಡುವಂತೆ ಜಿಲ್ಲಾಡಳಿತ ಹಾಗೂ ಹಲವರು ಮನವಿ ಮಾಡಿಕೊಂಡ್ರೂ ಕೂಡ ರೈತರಿಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ವೀರೇಶ್ ಪಟ್ಟು ಹಿಡಿದಿದ್ರು. ಹೀಗಾಗಿ ಮಹದಾಯಿ ಹೋರಾಟಗಾರ ವೀರೇಶ್ ಸೋಬರದ ಮಠ ಅವರ ಮನವೊಲಿಸಲು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ವಿನಯ್ ಕುಲಕರ್ಣಿ ಆಗಮಿಸಿದ್ರು. ಜೊತೆಗೆ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕ ಬಿಆರ್ ಯಾವಗಲ್, ಮಾಜಿ ಸಚಿವ ಸಿಸಿ ಪಾಟೀಲ್ ನೇತೃತ್ವದ ತಂಡ ಹೋರಾಟದ ವೇದಿಕೆಗೆ ಆಗಮಿಸಿ ವೀರೇಶ್ ಸೋಬರದ ಮಠ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಯಿತು. ಈ ವೇಳೆ ಮಾತನಾಡಿದ ಸಚಿವ ವಿನಯ್ ಕುಲಕರ್ಣಿ, ಆಗಸ್ಟ್ ಮೊದಲ ವಾರದಲ್ಲಿ ಸರ್ವಪಕ್ಷ ಹಾಗೂ ಸಂಸದರ ಸಭೆ ಕರೆದು ಮತ್ತೊಮ್ಮೆ ಪ್ರಧಾನಿ ಬಳಿ ನಿಯೋಗದ ಕುರಿತು ತೀರ್ಮಾನಿಸಲಾಗುವುದು ಎಂದರು. ನಾವು ಹೋಗಿ ನೀವು ಹೇಳಿದಂತ ಅಷ್ಟು ವಿಷಯಗಳನ್ನು ಈಗಾಗಲೇ ಅವ್ರ ಗಮನಕ್ಕೆ ಕೂಡ ತಂದೇನೆ. ಈಗ ಹೇಳ್ದಂಗ ಆಗಸ್ಟ್ 1ನೇ ವಾರ, ಯಾಕಂದ್ರೆ ಅಲ್ಲೂ ಕೂಡ ಈಗ ಪಾರ್ಲಿಮೆಂಟ್ ನಡೆದ್ರೆ ಬಹಳ ಮಂದಿ ಎಲ್ಲ ಸಂಸದರು ಡೆಲ್ಲಿ ಹೋಗಿರ್ತಾರೆ. ಆಗಸ್ಟ್ 1ನೇ ತಾರೀಕು, ಆಗಸ್ಟ್ 1ನೇ ವಾರದಾಗ ಅಥವಾ 1ನೇ ವಾರದಾಗ ಇದನ್ನೆಲ್ಲ ಫಿಕ್ಸ್ ಮಾಡಕ್ ರೆಡಿ ಮಾಡ್ಕೊಡ್ತೇವೆ. ನಾವು ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂತೀವಿ. ಅವ್ರದ್ದು ಸಿಸಿ ಪಾಟೀಲ್ ಈಗಾಗಲೇ ಹೇಳ್ಯಾರ, ನಾಡ್ದ ಮೀಟಿಂಗ್ ಇರೋದ್ರಿಂದ ಅವ್ರು ಕೂಡ ಅದರಲ್ಲಿ ನಾವು ಪ್ರಸ್ತಾಪ ಮಾಡ್ತೀನಿ, ಈ ವಿಷಯಗಳನ್ನೆಲ್ಲ ಸಂಸದರಿಗೆ ಕೂಡ ತಿಳಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ಯಾರ. ಈ ಮಧ್ಯೆ ಮಾಜಿ ಸಚಿವ ಸಿಸಿ ಪಾಟೀಲ್ ಕೂಡ ವೇದಿಕೆಗೆ ಆಗಮಿಸಿದ್ರು. ಈ ವೇಳೆ ಗೋವಾದ ವಿರುದ್ಧ ಕಿಡಿಕಾರಿದ ಪಾಟೀಲ್, ಗೋವಾಗೆ ಸಂಪರ್ಕ ಕಲ್ಪಿಸೋ ಹೆದ್ದಾರಿ ಬಂದ್ ಮಾಡಿದಾಗ ಮಾತ್ರ ಗೋವಾ ಪಾಠ ಕಲಿಯುತ್ತೆ. ಇನ್ಮುಂದೆ ಹೋರಾಟದಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಪಾಲ್ಗೊಳ್ಳೋದಾಗಿ ಭರವಸೆ ನೀಡಿದ್ರು. ಸದ್ಯಕ್ಕೆ ಕಾನೂನು ಸ್ವಲ್ಪ ಅಪರಾಧ ಗೋವಾದ ನಮ್ಮಲ್ಲಿ ಹೋರಾಟ ಉಪವಾಸ ಸತ್ಯಾಗ್ರಹಕ್ಕೆ ಅನ್ನೋದಕ್ಕೆ ಈಗ ಗೋವಾದ ಮುಖ್ಯಮಂತ್ರಿ ಕರ್ನಾಟಕದ ಮೀನಿಂಗ್ಲೆಸ್ ಅರ್ಥರಹಿತವಾದ ಅನ್ನುವಂತ ಮಾತು ಕೊಟ್ಟರು. ಆ ಮೀನಿಂಗ್ಲೆಸ್ ಅನ್ನೋದು ಕರ್ನಾಟಕದ ರೊಕ್ಕ ಗೋವಾಕ್ಕೆ ಹೋಗೋದು ನೀತಿ ಅಂದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ತೈತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇನ್ನು ಮಹದಾಯಿ ಹೋರಾಟಗಾರ ವೀರೇಶ್ ಸೋಬರದ ಮಠ ಎಳನೀರು ಕುಡಿಯೋ ಮೂಲಕ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ. ಆದರೆ ಮಹದಾಯಿಗಾಗಿ ನಡೆದಿದ್ದ ಧರಣಿ ಮಾತ್ರ ಮುಂದುವರಿಸುವುದಾಗಿ ಹೋರಾಟಗಾರರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ 2 ವರ್ಷದಿಂದ ನಡೆದಿರೋ ರೈತರ ಹೋರಾಟಕ್ಕೆ ಜಯ ಸಿಗುತ್ತಾ, ಮಹದಾಯಿ ವಿವಾದ ಇತ್ಯರ್ಥವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಜೀವ ಪಾಂಡ್ರೆ, TV9 ಗದಗ.